ನಮಸ್ಕಾರ ಸ್ನೇಹಿತರೆ, 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 4ನೇ ಪಾಠ ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಇವತ್ತು ಈ ಒಂದು ಪಾಠದ ಪ್ರಶ್ನೋತ್ತರ ಭಾಗವನ್ನು ಮತ್ತು ಅಭ್ಯಾಸ ಭಾಗವನ್ನು ನಾವು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಅನಂತ. ಅನಂತ ಅಂದರೆ ಕೊನೆಯಿಲ್ಲದ. ಅನಂತ ಅಂದರೆ ಕೊನೆಯಿಲ್ಲದ. ಅವಘಡ. ಅವಘಡ ಅಂದರೆ ತೊಂದರೆ ಅಥವಾ ಅಪಘಾತ. ಅವಘಡ ಅಂದರೆ ತೊಂದರೆ ಅಥವಾ ಅಪಘಾತ. ಉರಗ. ಉರಗ ಅಂದರೆ ಹಾವು. ಉರಗ ಅಂದರೆ ಹಾವು. ಅಪೂರ್ವ. ಅಪೂರ್ವ ಅಂದರೆ ಅಪರೂಪದ, ಹಿಂದೆ ಎಂದು ಕಾಣದ. ಇಂಬು. ಇಂಬು ಅಂದರೆ ಎಡೆ, ಅವಕಾಶ ಅಥವಾ ದಾರಿ. ಎಡೆ, ಅವಕಾಶ ಅಥವಾ ದಾರಿ. ಉಷ್ಣ. ಉಷ್ಣ ಅಂದರೆ ಬಿಸಿ ಅಥವಾ ಸೆಕೆ. ಉಷ್ಣ ಅಂದರೆ ಬಿಸಿ ಅಥವಾ ಸೆಕೆ. ಐಕ್ಯಮತ್ಯ. ಐಕ್ಯಮತ್ಯ ಅಂದರೆ ಏಕಾಭಿಪ್ರಾಯ ಅಥವಾ ಒಗ್ಗಟ್ಟು. ಕ್ರೋಢೀಕರಣ. ಕ್ರೋಢೀಕರಣ ಅಂದರೆ ಒಟ್ಟುಗೂಡಿಸುವಿಕೆ. ಕ್ರೋಢೀಕರಣ ಅಂದರೆ ಒಟ್ಟುಗೂಡಿಸುವಿಕೆ. ತುಪ್ಪಳ. ತುಪ್ಪಳ ಅಂದರೆ ಪ್ರಾಣಿಗಳ ಮೃದು ಕೂದಲು ಅಥವಾ ಉಣ್ಣೆ. ದ್ವೀಪ. ದ್ವೀಪ ಅಂದರೆ ನೀರಿನಿಂದ ಸುತ್ತುವರೆದ ಭೂಭಾಗ. ನೀರಿನಿಂದ ಸುತ್ತುವರೆದ ಭೂಭಾಗ. ನಿಗೂಢ. ನಿಗೂಢ ಅಂದರೆ ರಹಸ್ಯ, ಅಡಗಿಸಿಟ್ಟ ಅಥವಾ ಮುಚ್ಚಿಟ್ಟ. ಪಥ. ಪಥ ಅಂದರೆ ದಾರಿ ಅಥವಾ ಹಾದಿ. ಫಲಶ್ರುತಿ. ಫಲಶ್ರುತಿ ಅಂದರೆ ಪರಿಣಾಮ ಅಥವಾ ಫಲಿತಾಂಶ. ವಾಸ್ತುಶಿಲ್ಪ. ವಾಸ್ತುಶಿಲ್ಪ ಅಂದರೆ ಕಟ್ಟಡಗಳನ್ನು ಕಟ್ಟುವ ಕಲೆ. ವೈಪರೀತ್ಯ. ವೈಪರೀತ್ಯ ಅಂದರೆ ವಿರೋಧ, ಅಸಂಬದ್ಧ. ಸಂಜೀವಿನಿ. ಸಂಜೀವಿನಿ ಅಂದರೆ ಜೀವ ಕೊಡುವ ಮೂಲಿಕೆ. ಸಂಜೀವಿನಿ ಅಂದರೆ ಜೀವ ಕೊಡುವ ಮೂಲಿಕೆ. ಸರೀಸೃಪ. ಸರೀಸೃಪ ಅಂದರೆ ನೆಲದಲ್ಲಿ ಹರಿದಾಡುವ ಪ್ರಾಣಿ. ಸರೀಸೃಪ ಅಂದರೆ ನೆಲದಲ್ಲಿ ಹರಿದಾಡುವ ಪ್ರಾಣಿ. ಸಾಕಾರ. ಸಾಕಾರ ಅಂದರೆ ಆಕಾರದಿಂದ ಕೂಡಿರುವುದು. ಆಕಾರದಿಂದ ಕೂಡಿರುವುದು. ಕಡಲು. ಕಡಲು ಅಂದರೆ ಸಮುದ್ರ. ಕಡಲು ಅಂದರೆ ಸಮುದ್ರ. ಗಾಥೆ. ಗಾಥೆ ಅಂದರೆ ಪದ್ಯ, ಹಾಡು, ಗಾದೆ. ದಾರುಣ್ಯ. ದಾರುಣ್ಯ ಅಂದರೆ ಭಯಂಕರ ಅಥವಾ ಉಗ್ರತೆ. ನಭ. ನಭ ಅಂದರೆ ಆಕಾಶ, ಮೋಡ. ನಿಬಿಡ. ನಿಬಿಡ ಅಂದರೆ ದಟ್ಟವಾದ. ನಿಬಿಡ ಅಂದರೆ ದಟ್ಟವಾದ. ಪ್ರವೃತ್ತಿ. ಪ್ರವೃತ್ತಿ ಅಂದರೆ ಆಸಕ್ತಿ, ಸ್ವಭಾವ ಅಥವಾ ಒಲವು. ರಶ್ಮಿ. ರಶ್ಮಿ ಅಂದರೆ ಕಿರಣ, ಕಾಂತಿ. ವಿಕಾಸ. ವಿಕಾಸ ಅಂದರೆ ಅರಳುವಿಕೆ, ಬದಲಾವಣೆ. ಸಂಕುಲ. ಸಂಕುಲ ಅಂದರೆ ಗುಂಪು ಅಥವಾ ಸಮೂಹ. ಗುಂಪು ಅಥವಾ ಸಮೂಹ. ಸಮನ್ವಯ. ಸಮನ್ವಯ ಅಂದರೆ ಹೊಂದಾಣಿಕೆ. ಸಸ್ತನಿ. ಹಾಲು ಕೊಡುವ ಜೀವಿ. ಸಸ್ತನಿ ಅಂದರೆ ಹಾಲು ಕೊಡುವ ಜೀವಿ. ಸ್ವೋಪಜ್ಞತೆ ಅಂದರೆ ಸೃಜನ ಸಾಮರ್ಥ್ಯ. ಸ್ವೋಪಜ್ಞತೆ ಅಂದರೆ ಸೃಜನ ಸಾಮರ್ಥ್ಯ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಸ್ತನಿಗಳ ಆಶ್ರಯದಾಣ ಯಾವುದು? ಸಸ್ತನಿಗಳ ಆಶ್ರಯದಾಣ ಯಾವುದು? ಮಾನವನನ್ನು ಜೊತೆಗೂಡಿಸಿಕೊಂಡು ಹಲವು ಪ್ರಾಣಿಗಳು ತನ್ನ ಮಗುವಿಗೆ ಹಾಲನ್ನು ಕೊಡ್ತಾ ಇದೆ. ಅಂತಹ ಪ್ರಾಣಿಗಳಿಗೆ ನಾವು ಸಸ್ತನಿ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಆ ಒಂದು ಸಸ್ತನಿಗಳ ಆಶ್ರಯ ತಾಣ ಯಾವುದು ಅಂತ ಈ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಸಸ್ತನಿಗಳಿಗೆ ಗುಹೆ, ಪೊಟರೆ, ಗೂಡು, ಬಿಲಗಳು ಆಶ್ರಯಗಳಾದರೆ ಮನುಷ್ಯ ಕೂಡ ಒಂದು ಸಸ್ತನಿ. ಆತನಿಗೆ ಮನೆ ಆಶ್ರಯ ತಾಣವಾಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ
ಉತ್ತರವನ್ನು ನೋಡೋಣ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರವನ್ನು ನೋಡೋಣ. ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನಗಳ ಸಮನ್ವಯತೆ ಇದೆ. ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಹಾಗೂ ವಿಜ್ಞಾನಿಯ ತಂತ್ರಜ್ಞಾನಗಳ ಸಮನ್ವಯತೆ ಇದೆ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು? ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ನೋಡಿ, ಉತ್ತರವನ್ನು ನೋಡೋಣ. ಹಕ್ಕಿಗಳ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ ಬೇಟೆ ಸಂಬಂಧಗಳು ಅವುಗಳ ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ. ನೋಡಿ ಮತ್ತೊಮ್ಮೆ, ಹಕ್ಕಿಗಳ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ ಬೇಟೆ ಸಂಬಂಧಗಳು ಅವುಗಳ ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯನ್ನು ಒಡ್ಡುತ್ತವೆ. ಐದನೇ ಪ್ರಶ್ನೆಯನ್ನು ನೋಡೋಣ. ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತು? ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತು? ಉತ್ತರವನ್ನು ನೋಡೋಣ. ಅಮೇರಿಕಾದಲ್ಲಿ ಗ್ಯಾನೆಟ್ ಹಕ್ಕಿ ಗೂಡನ್ನು ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಗೊಂಬೆಗಳಿಂದ ಅಲಂಕರಿಸಿತ್ತು. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಪ್ರಯತ್ನಿಸೋಣ. ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ? ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ? ನೋಡಿ, ಉತ್ತರವನ್ನು ನೋಡೋಣ. ಹಕ್ಕಿಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದನವಿದೆ, ಸಂತಸದ ದನಿಯಿದೆ, ಗುಟುಕು ಪಡೆದು ಜೀವ ಕಣ್ತೆರೆಯುವ ಸೃಷ್ಟಿಯ ಅಚ್ಚರಿಯಿದೆ, ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣ್ಯವಿದೆ. ಈ ಅವಘಡಗಳನ್ನು ಎದುರಿಸಿ ಬದುಕಿಸುವ ಸಾಹಸಗಾಥೆಯೂ ಇಲ್ಲಿ ನಾವು ಕಾಣುತ್ತೇವೆ. ನೋಡಿ, ಉತ್ತರವನ್ನು ಮತ್ತೊಮ್ಮೆ ನೋಡೋಣ. ಹಕ್ಕಿಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದನವಿದೆ, ಸಂತಸದ ಗದ್ದನಿ ಇದೆ, ಗುಟುಕು ಪಡೆದು ಜೀವ ಕಣ್ತೆರೆಯುವ ಸೃಷ್ಟಿಯ ಅಚ್ಚರಿ ಇದೆ, ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣ್ಯವಿದೆ. ಈ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾಥೆಯು ನಾವು ಈ ಹಕ್ಕಿಗೂಡಿನಲ್ಲಿ ಕಾಣುತ್ತೇವೆ. ಈಗ 2ನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗೂಡಿನ ವಿಶೇಷತೆಗಳೇನು? ಹಕ್ಕಿಗೂಡಿನ ವಿಶೇಷತೆಗಳೇನು? ಉತ್ತರವನ್ನು ನೋಡೋಣ. ಹಕ್ಕಿಗಳು ತುಂಬ ಕೌಶಲ್ಯದಿಂದ ಗೂಡುಗಳನ್ನು ಕಟ್ಟುತ್ತವೆ. ಅಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಮನೆಯನ್ನು ಕಟ್ಟುವಲ್ಲಿ ಮನುಷ್ಯನ ಜಾಣತನವು ಹಕ್ಕಿಗಳ ರಚನೆಯ ಮುಂದೆ ನಾಚುವಂತಾಗುತ್ತದೆ. ಅವು ಸಿಮೆಂಟ್, ಗಾರಿಗಿಂತಲೂ ಭಿನ್ನವಾದ ವಸ್ತುಗಳನ್ನು ಬಳಸಿ ಗೂಡಿನ ಒಳಗೋಡೆ ಪ್ಲಾಸ್ಟರ್ ಮಾಡುತ್ತವೆ. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 3ನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಉತ್ತರವನ್ನು ನೋಡೋಣ. ಹಕ್ಕಿಗಳು ಮುಖ್ಯವಾಗಿ ರಕ್ಷಣೆಗಾಗಿ ಗೂಡನ್ನು ನಿರ್ಮಿಸುತ್ತವೆ. ಶೀತಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡುಗಳು ಬೇಕು. ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟಲು ಬೇಟೆಯಾಡುವ ಪ್ರಾಣಿಗಳಿಂದ ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ಗೂಡು ಅಗತ್ಯ. ಅದಕ್ಕಾಗಿ ಅವು ಗೂಡುಗಳನ್ನು ಕಟ್ಟುತ್ತವೆ. ಈಗ 4ನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ನೋಡಿ, ಉತ್ತರವನ್ನು ನೋಡೋಣ. ಸಾಗರದ ದ್ವೀಪ,
ಗಿರಿಶಿಖರಗಳನ್ನೆತ್ತಿ ಮನುಷ್ಯ ಪ್ರವೇಶಿಸಲಾರದ ದಟ್ಟಕಾಡು, ಸೂರ್ಯನ ಬೆಳಕು ನುಗ್ಗದ ಕಗ್ಗತ್ತಲಿನ ಕಣಿವೆ, ಶೀತಲ ಧ್ರುವ ಪ್ರದೇಶ ಮುಂತಾದ ಕಡೆಗಳಲ್ಲೂ ಹಕ್ಕಿಗಳು ಗೂಡುಗಳನ್ನು ಕಟ್ಟಬಲ್ಲವು. 5ನೇ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸೋಣ. ನೋಡಿ, ಪ್ರಶ್ನೆ ಏನಿದೆ ಅಂತ ನೋಡೋಣ. ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಉತ್ತರವನ್ನು ನೋಡೋಣ. ಹಕ್ಕಿಗಳು ಬದಲಾವಣೆಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತವೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ಹೆಚ್ಚು ವಾಹನ ಸಂಚಾರವಿರುವಲ್ಲಿ ಗೂಡು ಕಟ್ಟುತ್ತವೆ. ಟ್ರಾನ್ಸ್ಫಾರ್ಮರ್ ಹತ್ತಿರ, ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ತೂಗಾಡುವಂತೆ ಅವು ಗೂಡು ಕಟ್ಟುವುದನ್ನು ನಾವು ಕಾಣಬಹುದು. 6ನೇ ಪ್ರಶ್ನೆಯನ್ನು ನೋಡೋಣ. ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ? ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ? ಉತ್ತರವನ್ನು ನೋಡೋಣ. ಹಕ್ಕಿಗಳಿಗೆ ವಿಶೇಷವಾದ ಅಲಂಕಾರ ಪ್ರಜ್ಞೆ ಇದೆ. ಅವು ಬಣ್ಣ ಬಣ್ಣದ ಹೂವಿನ ದಳವನ್ನು, ಹೊಳೆವ ಕಲ್ಲುಗಳನ್ನು ಹೆಕ್ಕಿ ತಂದು ಗೂಡಿನ ಹೊರಮೈಗೆ ಅಂಟಿಸುತ್ತವೆ. ಹದ್ದುಗಳ ಬಣ್ಣದ ಗಾಜಿನ ಚೂರು, ಬಟ್ಟೆಯ ಚಿಂದಿ ಮೊದಲಾದವುಗಳನ್ನು ಗೂಡಿಗೆ ತರುತ್ತವೆ. ಗ್ಯಾನೆಟ್ ಎನ್ನುವ ಕಡಲ ಹಕ್ಕಿ ಗಾಲ್ಫ್ ಚೆಂಡು, ನೀಲಿ ಶೀಶೆಯ ಚೂರು, ಈರುಳ್ಳಿ ಸಿಪ್ಪೆ, ಸಣ್ಣ ಬೊಂಬೆಯಿಂದ ಗೂಡನ್ನು ಅಲಂಕರಿಸುತ್ತದೆ ಎಂದು ಇಲ್ಲಿ ಲೇಖಕರು ವರ್ಣಿಸಿದ್ದಾರೆ. 7ನೇ ಪ್ರಶ್ನೆಯನ್ನು ನೋಡೋಣ. ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು? ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು? ಉತ್ತರವನ್ನು ನೋಡೋಣ. ನೀಲಿ ಸಾಮ್ರಾಟ ಮತ್ತು ಸಗ್ಗದಕ್ಕಿಗಳು ತಮ್ಮ ಗೂಡುಗಳನ್ನು ತುಂಬ ಸುಂದರವಾಗಿ ಅಲಂಕರಿಸುತ್ತವೆ. 2 ಎಡಕಡ್ಡಿಗಳನ್ನು ಅಪ್ಪಿ ಹಿಡಿದು ಗುರುತ್ವಾಕರ್ಷಣೆಯ ಸಮತೋಲವನ್ನು ಕಾಯ್ದುಕೊಂಡು ಬಟ್ಟಲಾಕಾಲದಲ್ಲಿರುವ ಗೂಡುಗಳನ್ನು ಅವು ಕಟ್ಟುತ್ತವೆ. ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರಗಳಲ್ಲಿ ಅಂಟಿಸುತ್ತವೆ. ಈ ಗೂಡುಗಳು ಭದ್ರತೆ ಹಾಗೂ ತಾಂತ್ರಿಕ ಪರಿಣಿತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಅಭಿವ್ಯಕ್ತಿಸುವಂತಿರುತ್ತವೆ ಅಂತ ಇಲ್ಲಿ ವರ್ಣಿಸಲಾಗಿದೆ. ಈಗ ಮುಂದಿನ ವಿಭಾಗ ಸಂದರ್ಭದೊಡನೆ ವಿವರಿಸಿ, ಇದನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಈ ವಾಕ್ಯವನ್ನು ಕೆ. ಪುಟ್ಟಸ್ವಾಮಿ, ಬಿ.ಎಸ್. ಕೃಪಾಕರ್ ಮತ್ತು ಕೆ. ಸೇನಾನಿ ಬರೆದಿರತಕ್ಕಂತಹ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ಈ ಒಂದು ಪ್ರಾಣಿಗಳ ಬಗ್ಗೆ ವಿವರಿಸುವಾಗ ಬೆನ್ನು ಮೂಳೆಯ ಪ್ರಾಣಿಗಳ ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ಮೀನು, ಕಪ್ಪೆ, ಸರೀಸೃಪಗಳಂತಹ ಪ್ರಾಣಿಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಡುತ್ತವೆ. ಅವನ್ನು ರಕ್ಷಿಸುವ ಹೊಣೆಯನ್ನು ಅವು ಹೊರುವುದಿಲ್ಲ. ಯಾವ ರೀತಿಯ ರಕ್ಷಣೆಯೂ ಇಲ್ಲದ ಅವುಗಳು ಬಹುಪಾಲು ಅನ್ಯ ಪ್ರಾಣಿಗಳು, ಮನುಷ್ಯರು ಹಾಗೂ ಪ್ರಕೃತಿಯಿಂದ ನಾಶವಾಗುತ್ತವೆ. ಅದೃಷ್ಟ ಮತ್ತು ಅವಕಾಶ ಒದಗಿರುವಂತಹವು ಮಾತ್ರ ಉಳಿದು ಜೀವಿಗಳಾಗುತ್ತವೆ. ಈ ಕಾರಣದಿಂದಲೇ ಅದಕ್ಕೆ ಲೆಕ್ಕವಿಲ್ಲದಷ್ಟು ಮೊಟ್ಟೆಗಳನ್ನಿಡುವ ಶಕ್ತಿಯನ್ನು ಪ್ರಕೃತಿ ಕೊಟ್ಟಿದೆ. ಹಾಗಾಗಿ ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವು ಅವು ಒಡ್ಡುತ್ತವೆ ಅಂತ ಇಲ್ಲಿ ಹೇಳಲಾಗಿದೆ. ಈಗ 2ನೇ ಸಂದರ್ಭವನ್ನು ನೋಡೋಣ. ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಅದು. ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆಯದು. ಈ ವಾಕ್ಯವನ್ನು ಕೆ. ಪುಟ್ಟಸ್ವಾಮಿ, ಬಿ.ಎಸ್. ಕೃಪಾಕರ್ ಮತ್ತು ಕೆ. ಸೇನಾನಿಯವರ ಲೇಖನ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಕ್ಕಿಗೂಡುಗಳ ವೈಶಿಷ್ಟ್ಯವನ್ನು ಹೇಳುವಾಗ ಲೇಖಕರು ಈ ಮಾತನ್ನು ಬರೆದಿದ್ದಾರೆ. ಹಕ್ಕಿಯು ತಾನು ಕಟ್ಟಿದ ಗೂಡಿನಲ್ಲಿ ಮೊಟ್ಟೆಯಿಟ್ಟು ಕಾವು ಕೊಟ್ಟು ಮರಿಗಳಿಗೆ ಕಾಲಕಾಲಕ್ಕೆ ಆಹಾರವಿತ್ತು
ಅತಿ ಎಚ್ಚರದಿಂದ ಅವುಗಳನ್ನು ರಕ್ಷಿಸುತ್ತದೆ. ಬದುಕಿನ ಪಾಠವನ್ನು ಅದಕ್ಕೆ ಕಲಿಸುತ್ತದೆ. ಮೊಟ್ಟೆಯಿಂದ ಮರಿಯಾಗಿ ಅದು ಹಕ್ಕಿಯಾಗಿ ಹಾರಾಡುವವರೆಗಿನ ಸಮಗ್ರ ಶಿಕ್ಷಣ ಅದಕ್ಕೆ ಗೂಡಿನಲ್ಲಿಯೇ ದೊರೆಯುತ್ತದೆ. ಆದ್ದರಿಂದ ಹಕ್ಕಿಗಳ ಗೂಡು ಮರಿಗಳಿಗೆ ಬದುಕಿನ ಪಾಠವನ್ನು ಕಲಿಸುವ ಪಾಠಶಾಲೆಯಾಗಿದೆ ಎನ್ನುವುದು ಇಲ್ಲಿ ಅರ್ಥವತ್ತಾಗಿ ಹೇಳಲಾಗಿದೆ. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆಯ ಸಾಕಾರಗೊಳ್ಳುತ್ತದೆ. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆಯೇ ಸಾಕಾರಗೊಳ್ಳುತ್ತದೆ. ನೋಡಿ, ಉತ್ತರವನ್ನು ನೋಡೋಣ. ಈ ವಾಕ್ಯವನ್ನು ಕೆ ಪುಟ್ಟಸ್ವಾಮಿ, ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿಯವರ ಲೇಖನವಾಗಿರ್ತಕ್ಕಂತಹ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ಹಕ್ಕಿಗಳು ಗೂಡುಗಳನ್ನು ಕಟ್ಟುವ ಕೌಶಲ್ಯವನ್ನು ಕುರಿತು, ಮನುಷ್ಯರು ಮನೆಗಳನ್ನು ಕಟ್ಟುವಾಗ ತಮ್ಮ ಅಭಿರುಚಿ ಆರ್ಥಿಕ ಸ್ಥಿತಿಗಳಿಗೆ ಅನುಗುಣವಾಗಿ ವಾಸ್ತುಶಿಲ್ಪಿಗಳಿಂದ ವಿನ್ಯಾಸವನ್ನು ಪಡೆದು ಅದರಂತೆ ಕಟ್ಟುತ್ತಾರೆ. ಹಕ್ಕಿಗಳು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿಯೇ ಗೂಡುಗಳನ್ನು ಕಟ್ಟುತ್ತವೆ. ಅವುಗಳ ಕಲ್ಪನೆಯಂತೆ ಅವು ಆಕಾರ ಪಡೆಯುತ್ತವೆ. ಸ್ವತಃ ವಾಸ್ತುಶಿಲ್ಪಿಗಳು ಅವು ಆಗಿವೆ ಅಂತಕ್ಕಂಥ ಒಂದು ವಾಕ್ಯವನ್ನು ತಿಳಿಸುವಾಗ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅಂತ ಹೇಳಲಾಗಿದೆ. ಹಕ್ಕಿಗಳ ಗೂಡು ಕಟ್ಟುವ ರಚನಾ ಕೌಶಲ್ಯವು ವಿಶಿಷ್ಟ ಹಾಗೂ ಅದ್ಭುತವಾದದ್ದು ಎಂದು ಲೇಖಕರು ಈ ಹೇಳಿಕೆಯ ಮೂಲಕ ವಿವರಿಸಿದ್ದಾರೆ. ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.